ನಮಸ್ಕಾರ. ನಾನು ಜನ್ಮಭೂಮಿ ಫೈರೋಜ್ ಖಾನ್ ಜೈ ಜನ್ಮಭೂಮಿ ರಕ್ಷಣಾ ಪಡೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿರುತ್ತೇನೆ. ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಾರ್ ರೂಮ್ನ ಕೋಆರ್ಡಿನೇಟರ್ ಕೂಡ ಆಗಿರ್ತೇನೆ. ಇವತ್ತಿನ ದಿನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ದಿನ. ಇವತ್ತಿನ ದಿನ ಕೇವಲ ದಲಿತರ ಬಂಧುಗಳಾಗಿರ್ಬೋದು ಅಥವಾ ಇತರೆ ಸಮುದಾಯದವರು ಮಾತ್ರ ಆಚರಣೆ ಮಾಡುವಂತಹ ಹಬ್ಬ ಆಗಿರಲ್ಲ. ಇದು ಇಡೀ ದೇಶ ಇವತ್ತಿನ ದಿನವನ್ನ ಹಬ್ಬದ ದಿನವಾಗಿ ಆಚರಣೆ ಮಾಡಬೇಕಾಗುತ್ತೆ. ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಪರಿವರ್ತನೆ ಆಗಬೇಕು. ಪ್ರತಿಯೊಬ್ಬರು ಕೂಡ ಕೇವಲ ಕಚೇರಿಗಳಲ್ಲಿ ಅಥವಾ ಶಾಲೆಗಳಲ್ಲಿ ಅಥವಾ ಇತರೆ ಪ್ರದೇಶಗಳಲ್ಲಿ ಮಾತ್ರ ಇದನ್ನ ಆಚರಣೆ ಮಾಡೋ ಥರ ಆಗಬಾರ್ದು. ಪ್ರತಿ ಮನೆಯಲ್ಲೂ ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡೋ ಥರ ಆಗಬೇಕು. ಯಾಕಂತ ಹೇಳಿದ್ರೆ ಅವರು ನಮಗೆ ಕೊಟ್ಟಂತ ಸಂವಿಧಾನ ಏನಿದೆ ಇದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಬಲವನ್ನ ತುಂಬಿದೆ, ಎಲ್ರಿಗೂ ನ್ಯಾಯವನ್ನ ತಂದು ಕೊಟ್ಟಿದೆ, ಎಲ್ರಿಗೂ ಬಾಳುವಂತ ಹಕ್ಕುಗಳನ್ನ ಕೂಡ ತಂದು ಕೊಟ್ಟಿದೆ. ಇವತ್ತಿನ ದಿನ ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಇವತ್ತು ಪ್ರತಿಯೊಬ್ಬರು ಕೂಡ ಅನ್ಯೋನ್ಯವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಒಂದು ಸಹೋದರತೆಯಿಂದ ಅನ್ಯೋನ್ಯತೆಯಿಂದ ಒಂದು ಬಾಳ್ವೆ ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತಮ್ಮ ಜೀವಿತಾವಧಿಯಲ್ಲಿ ಅವರು ಎಷ್ಟೆಲ್ಲ ಕಷ್ಟಗಳನ್ನ ಪಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳನ್ನ ಅವರು ಪಟ್ಟಿದ್ದಾರೆ. ತಾವು ಶಿಕ್ಷಣಕ್ಕೋಸ್ಕರ ಅವರು ಪಟ್ಟಂತ ಕಷ್ಟ ಇಷ್ಟಲ್ಲ, ಬಹಳಷ್ಟು ಕಷ್ಟಗಳನ್ನ ಅವರು ಅನುಭವಿಸಿ ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅವರು ಆ ಒಂದು ಶ್ರಮವನ್ನು ಹಾಕಿದ್ರು, ಆ ಒಂದು ತ್ಯಾಗ ಬಲಿದಾನಗಳನ್ನ ಕೊಟ್ಟರು. ಇವತ್ತಿನ ದಿನ ನಾವು ಸ್ಮರಿಸ್ಕೋಬೇಕು. ಇವತ್ತಿನ ದಿನ ಪ್ರತಿದಿನ ಪ್ರತಿ ಕ್ಷಣ ಕೂಡ ನಾವು ಸ್ಮರಿಸ್ಕೊಂಡ್ರೆ ಅದು ಕಡಿಮೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಮತ್ತೊಮ್ಮೆ ನಾನು ಇಡೀ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ನನ್ನ ಹೆಸರು ರಿಹಾನಾ. ವಕ್ ಬೋರ್ಡ್ ವುಮನ್ ಡೆವಲಪ್ಮೆಂಟ್ ಅಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತೆ ಮೈನಾರಿಟಿಯಲ್ಲಿ ಸ್ಟೇಟ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಎಲ್ಲರಿಗೆ ಕರ್ನಾಟಕದ ಜನತೆಗೆ ಎಲ್ಲರಿಗೂ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ನನ್ನ ಹೆಸರು ನಾಗರತ್ನ ಅಂತ, ಮಹಿಳಾ ಜಗತ್ತಿಂದ